ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜಿ ಕನ್ನಡದ ಜೋಡಿ ನಂಬರ್ 1 ಸೀಸನ್ 3. ನಾನು ಸಬ್ಜೆಕ್ಟ್ ಟೀಚರ್ ಆಗಿದ್ದವನು, ಆದರೆ ಇವತ್ತು ದೈಹಿಕ ಶಿಕ್ಷಕನ ಥರ ಟಾಸ್ಕ್ ಇತ್ತು, PD ಟೀಚರ್ ಥರ. ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಕಾಮನಕೆರೆಯಲ್ಲಿ ಸರ್ಕಾರಿ ಶಾಲೆಗೆ ಬಂದಿದ್ದೆ. ಒಂದೇನಪ್ಪ ಅಂದರೆ ಸರ್ಕಾರಿ ಶಾಲೆ ನನಗೆ ಭಾಳ ಇಷ್ಟವಾದ ಶಾಲೆ. ಇವತ್ತಿಗೂ ನಮ್ಮ ಒಂದು ಪ್ರಾಥಮಿಕ ಶಾಲೆಯ ಮಾಸ್ಟರ್ಗಳು ನೆನಪಲ್ಲಿ ಬರ್ತಾರೆ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಮಾರ್ನಿಂಗ್ ಸರ್. ಓಕೆ, ಮಿಥುನ್. ಕ್ಲಾಸ್ ವಿಶ್ರಾಮ್. ಕ್ಲಾಸ್ ಸಾವಧಾನ್. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕ್ಲಾಸ್ ವಿಶ್ರಾಮ್. ಹೇ ಕ್ಲಾಸ್ ಸಾವಧಾನ್. ಹೇ. ಎಲ್ಲರೂ ಸಾಲಾಗಿ ಕ್ಲಾಸ್ಗಳಿಗೆ ನಡೀರಿ. ಯಾಕ್ರೋ ಯೂನಿಫಾರ್ಮ್ ಹಾಕಿಲ್ಲ? ಸರ್ ಬರ್ತಿಲ್ಲ ಸರ್ ನಮ್ದು. ರಿಜಿಸ್ಟರ್ ನೋಡೋದು ಗೊತ್ತಾಗ್ಬಿಡುತ್ತೆ ಬರ್ಡೇನೇ ಅಂತ. ಕನ್ನಡ ಡ್ರೆಸ್ ಹಾಕೊಂಬರಕ್ಕೆ ಇದೊಂದು ಅಲ್ಲ. ರಚನಾ, ಏನ್ ನಾಚ್ಕೋತಾ ಇದೀಯಾ? ಮೊನ್ನೆ ಬೈಕ್ ಹತ್ರ ಫೇರ್ ಅಂಡ್ ಲವ್ಲಿ ಹಾಕೋತಿದ್ದು ನೀನೇ ಅಲ್ವಾ? ಓಯ್ ಓಯ್ ಓಹ್. ನಿನ್ನ ಹೆಸರೇನು? ಅನುಶ್ರೀ. ಹಾಯ್. ಏನು ನಿನ್ನ ಹೆಸರು? ಕುಶಾಲು. ನೋಡಿ, ನಾವು ಶಾಲೆಗೆ ಬಂದರೆ ಆ ಮಕ್ಕಳ ಮನಸ್ಸು ದೇವರ ಮನಸ್ಸು ಅಂತಾರಲ್ಲ, ಹಾಗೆ ಜಾತಿ, ಧರ್ಮ, ಭಾಷೆ ಇವುಗಳ ಬಗ್ಗೆ ಭೇದ ಭಾವ ಇರಲಿಲ್ಲ. ಈಗ ಒಂದು ಸ್ವಲ್ಪ ನಿಮಗೆ ರಿಲ್ಯಾಕ್ಸ್ ಮಾಡೋದಕ್ಕೆ ನಾನು ಕಲಾವಿದರ ಪಾಠ ಮಾಡಿಕೊಡ್ತೀನಿ. ನೀ ಬರ. ಬರೇ ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ. ಕತ್ತಿದ್ರೆ ಕಟ್ಟಾಕ್. ಓ, ನೀನು ಎಕ್ಸ್ಟ್ರಾನೇ ಸೇರಿಸಿ ಹೇಳ್ಬಿಡ್ತಾನಲ್ಲ. ಇದು ಹಾಡು ಯಾವ್ದಾದ್ರು ಹೇಳ್ತೀಯಾ? ಯಾವ ಹಾಡು ಹೇಳ್ತೀಯಾ? ಹಾಂ. ಕನ್ನಡ ಭಾಷೆ, ಕನ್ನಡ ಜನಪದ, ಕನ್ನಡ ವ್ಯಾಕರಣ, ಕನ್ನಡ ಗೀತೆಗಳು, ಕನ್ನಡ ಸಿನಿಮಾಗಳು ಎಲ್ಲವನ್ನ ನೀವು ನೋಡಬೇಕು, ಕಲಿಬೇಕು, ಅಭ್ಯಾಸ ಮಾಡಬೇಕು. ಮಿಮಿಕ್ರಿ ಮಾಡಬೇಕಾದ್ರೆ ಮೊದಲು ನಮ್ಮ ಗಂಟಲನ್ನ ಶುದ್ಧವಾಗಿ ಇಟ್ಕೊಳ್ಬೇಕು. ಒಬ್ಬೊಬ್ರು ಹೆಂಗ್ ಮಾತಾಡ್ತಾರೆ ಗೊತ್ತಾ? ಇದು ಬೇಸ್ ವಾಯ್ಸ್ ಅಂತ. ಯಾರ್ಯಾರು ಮಾತಾಡ್ತಾರೆ ಹೇಳ? ಸಿದ್ದರಾಮಯ್ಯನವರು. ಏಯ್ ಹೊಡಿರಿ ಕಪಾಲ್ಕೆ ಅವನಿಗೆ, ಹೆಚ್ಚಿಗೆ ಅವನ್ನ. ಈಗ ಇನ್ನೊಂದು ವಾಯ್ಸ್ ತೋರಿಸ್ತೀನಿ ನೋಡ್ರಿ. ನಾಸಿಕ ಧ್ವನಿ ಹೇಗಿರುತ್ತೆ ಅಂದ್ರೆ, ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಶಾರ್ಪ್ ಅಂದ್ರೆ ಕೀರ್ಲು ಧ್ವನಿ ಇರುತ್ತೆ ಒಂದ್ ಸ್ವಲ್ಪ. ಲೇ 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 ಅಪ್ಪ, ಲೇ ಕುಶಾನು, ಲೇ ಮಿಥುನ, ಈ ಥರ ಇನ್ನೊಂದು ಮೂಗಲಿ. ನೋಡಿದ್ರೆ ಅದರಲ್ಲೇ ಎಷ್ಟು ವಾಯ್ಸಿದೆ. ನೀವು ಕೂಡ ಎಲ್ಲ ಮಿಮಿಕ್ರಿ ಆರ್ಟಿಸ್ಟೇ. ಅಲ್ಲಿಂದಾನೇ ಪ್ರಾರಂಭ ಆಗೋದು ಧ್ವನಿಗಳು. ಓಕೆ, ಭರತನಾಟ್ಯ, ನಾಟಕ, ಜನಪದ, ಸ್ಪೋರ್ಟ್ಸು, ಅಥ್ಲೆಟ್ಸು ಇವೆಲ್ಲ ಇಡಬೇಕಂಡ್ರು. ಆಟೋಟ ಎಲ್ಲ ಜೊತೆಗಿರಬೇಕು. ನೀವು ಓದೋದು ಪಠ್ಯ ಚಟುವಟಿಕೆ ಆದರೆ ಇನ್ನು ಮಿಕ್ಕವೆಲ್ಲವೂ ಪಠ್ಯೇತರ ಚಟುವಟಿಕೆಗಳು. ಏನಂತಾರೆ? ಆಯಿತು, ಇವಾಗೆಲ್ಲ ಫೀಲ್ಡಲ್ಲಿ ಹೋಗಿ ಆಟ ಆಡೋಣ. ಹಾಂ ಬನ್ನಿ. ನನಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರೋ ಜೊತೆ. ಆಮೇಲೆ ಫೀಲ್ಡಲ್ಲಿ ಒಂದಷ್ಟು ವಾರ್ಮ್ ಅಪ್ಪು. ಥ್ಯಾಂಕ್ ಯು ಆಲ್. ಆಟ ಆಡ್ಕೊಡಿ. ನನಗೆ ನನ್ನ ಬಾಲ್ಯನೇ ನೆನಪಾಯಿತು. ನಮ್ಮ ತಾಯಿ ಕರ್ಕೊಂಬಂದು ನಮ್ಮದು
ಚಡ್ಡಿಗೆ ಜಿಪ್ಪು ಇರ್ತಾರಲ್ಲ ಅವಾಗೆಲ್ಲ ಗುಂಡಿ ಆಗ್ತಾಯಿದ್ರು, ಗುಂಡಿನೂ ಕಿತ್ತೋಗ್ತಿತ್ತು. ಆಗೆಲ್ಲ ಒಳ ಉಡುಪು ಇರ್ತಾಯಿರಲಿಲ್ಲ, ಅಂದರೆ ನಾವು ಹಾಕ್ತೀವಲ್ಲ ಇನ್ನರ್. ನನ್ನ ತಾಯಿ ಹಿಂದ್ಗಡೆ 2 ಕಿತ್ತೋಗಿರೋದು, ಪೋಸ್ಟರ್ ಆಗಿರೋದು, ಅದಕ್ಕೆ ಟ್ಯಾಪೆ ಹಾಕಿರೋರು, ಮುಂದ್ಗಡೆ ಬಟನ್ ಇರ್ತಾ ಇರಲಿಲ್ಲ. ನನ್ನ ತಾಯಿ ಬಂದು ಪಿನ್ ತೊಗೊಂಬಂದು ಪಾಪ ಬಾಯಲ್ಲಿ ಅಂತ ಇಟ್ಕೊಂಡು ಅದನ್ನೆಲ್ಲ ಒಳಗೆ ಸೇರಿಸಿ ಬಟ್ಟೆನೆಲ್ಲ ಒಳಗೆ ಹಾಕಿ ಪಾಪ ಪಿನ್ ಹಾಕಿ ಕಳಿಸೋರು. ನನಗೆ ಅದೆಲ್ಲ ಜ್ಞಾಪಕ ಬಂತು ಸರ್ಕಾರಿ ಶಾಲೆಯಲ್ಲಿ ನಾವೆಲ್ಲ ಓದಿದಂಥದ್ದು. ಆಮೇಲೆ ನಾನು ಪಿ ಟಿ ಮಾಸ್ಟ್ರು, ನಮ್ಮ ಶ್ರೀಮತಿ ಉಷಾರಾಣಿಯವರು ಅಂಗನವಾಡಿ ಟೀಚರು. ಬಾರ ಬದಲು ನೀನು. ನನಗೆ ಸ್ವಲ್ಪ ಭಯ ಆಯಿತು, ಯಾಕಂದರೆ ನನ್ನ ಒಬ್ಬನ ಜೊತೆಲಿ ನಾನು ಅವ್ನಿಗೆ ಹೇಳ್ಕೊಡೋದು ಮಾಡೋದೆಲ್ಲ ಇದ್ದಿದ್ದು. ಒಟ್ಟಿಗೆ ಅಷ್ಟು ಮಕ್ಕಳು ನೋಡಿದಾಗ ಸ್ವಲ್ಪ ಫೀಲ್ ಆಯಿತು ನನಗೆ. ನಾನಿವತ್ತು ನಿಮಗೆ ಹೊಸ ಟೀಚರ್ ಆಗಿ ಬಂದಿದ್ದೀನಿ. ನನ್ನ ಹೆಸರು ಉಷಾ ಅಂತ. ನಾನು ಹೇಳ್ಕೊಡೋದೆಲ್ಲ ಕಲಿತೀರಾ? ನಿಮ್ಮ ಹೆಸರೆಲ್ಲ ಹೇಳ್ತೀರಿ ಒಬ್ಬೊಬ್ಬರಾಗಿ? ಅಪೇಕ್ಷಾ. ನಿಮ್ಮ ಹೆಸರು ಹೇಳ್ಬಿಟ್ಟ? ಮೋಟು. ಅವು ಮುದ್ದು ಮಾತುಗಳು ಮಿಸ್ ಮಾಡ್ಕೊಂಡೆ ಅನಿಸ್ತಾ ಇದೆ. ನಾನು ನನ್ನ ಮಗನ ಜೊತೆಲಿ ಹೋಗಿದೆ. ಆನೆ ಆನೆ ಹೆಂಗೆ ಸೌಂಡ್ ಮಾಡುತ್ತೆ ಹೇಳಿ? ಮಕ್ಕಳೇ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇವು ನಮಗೆ ಏನು ಅನ್ಸ್ತಂದ್ರೆ ನಾವು ಇದೆಲ್ಲ ಕಲ್ತಿಲ್ವಲ್ಲ, ಮಕ್ಕಳಿಂದ ನಾನು ಕಲಿಯಂಗೆ ಆಗ್ತಲ್ಲ ಅಂತ. ಮಕ್ಕಳ ಇವಾಗ ನಾನು ಹೇಳ್ಕೊಟ್ಟಿದ್ನಲ್ಲ, ಅದು ಹೇಳ್ತೀರಾ? ಹಾಡು ಹೇಳಿ ನೋಡೋಣ, ಹೆಂಗೆ ಹೇಳ್ತೀರಾ? ಎಲ್ಲ ಕ್ಲಾಪ್ಸ್ ಹಾಕಿ. ಎಲ್ಲರಿಗೂ ಆಯ್ತಾ ಇವಾಗ? ನೀನ್ ಬಂದ? ಕಾಗೆ ಕವ್ವ ನಿಮ್ಮ ಏನು ತಂದವನೆ, ಎಸೆಕ್ಕೆ ಚೆಂಡು ತಂದವನೆ, ಒಡೆಯಕ್ಕೆ ದಾಂಡು ತಂದವನೆ. ಅಂಗನವಾಡಿ ಮಕ್ಕಳು ಬೆರ್ತಿತ್ತು, ಅಷ್ಟು ಮಕ್ಕಳು ಮಾತ್ರ ಆಟ ಆಡಿದ್ದವೆಲ್ಲ ಒಂಥರ ಚೆನ್ನಾಗಿ ಅನಿಸ್ತು. ಎಲ್ಲರೂ ಒಂದೊಂದು ಇಟ್ಕೊಳ್ಳಿ, 1 by 1 ಹಾಕೋರಿ. ಜನವರಿ ತಗೋ, ಫಸ್ಟ್ ನೀನು ಜನವರಿ ಹಾಕ್ಬೇಕು. ಇನ್ನು ಫಸ್ಟು ಭಾನುವಾರ ಹಾಕ್ಬಿಟ್ಟ, ಭಾನುವಾರ. ರನ್ನಿಂಗ್ ಇನ್ ದ ಮೋಟರ್. ಕೈ ಹಿಂಗೆ ಮಾಡಿ, ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡಿ, ಹಿಂಗೆ. ಎಸ್ ಪಪ್ಪ ಈಟಿಂಗ್ ಶುಗರ್. ನೋ ಪಪ್ಪ. ಈ ಟಾಸ್ಕ್ ಭಾಳ ಇಷ್ಟ ಆಯಿತು. ಅದರಿಂದ ಒಂದು ಕ್ಷಣ ನಾವು ದೈಹಿಕ ಶಿಕ್ಷಕರಾಗಿ, ನನ್ನ ಶ್ರೀಮತಿ ಅಂಗನವಾಡಿ ಟೀಚರ್ ಆಗಿ ಈ ಟಾಸ್ಕ್ ತಗೊಂಡಿದ್ದು ನಮ್ಮಿಬ್ಬರಿಗೂ ಕೂಡ ತುಂಬ ಖುಷಿಯಾಯಿತು.